ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಕರ್ಮಯೋಗದ 10ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ವೋಸ್ತ್ವಿಷ್ಟಕಾಮಧಕ್. ಈ ಶ್ಲೋಕದ ಅರ್ಥ ಹೀಗಿದೆ. ಇಲ್ಲಿ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ. ಆ ಪ್ರಜಾಪತಿ ಸೃಷ್ಟಿಕರ್ತಾರನು ಏನು ಮಾಡ್ದ ಅಂದರೆ, ಯಜ್ಞಾ ಪ್ರಜಾ ಸೃಷ್ಟ್ವ, ಪ್ರಜೆಗಳು ಮತ್ತು ಯಜ್ಞಗಳು ಇವೆರಡನ್ನು ಒಟ್ಟಿಗೆ ಸೃಷ್ಟಿ ಮಾಡಿ. ಯಜ್ಞ ಅಂದ್ರೇನು? ಕೆಲಸ ಅಂದರೆ ಹೇಗೆ ಬದುಕಬೇಕು ಅನ್ನೋ ನೀತಿ ಸಂಹಿತೆ ಅಂತ ಬೇಕಾದರೂ ನಾವು ಇಟ್ಕೋಬಹುದು. ಅವೆರಡನ್ನು ಸೃಷ್ಟಿ ಮಾಡಿ ಆ ಯಜ್ಞಕ್ಕೆ ಅಧಿದೇವತೆ ಅಂತ ಒಂದು ಶಕ್ತಿಯನ್ನು, ಅಥವಾ ಈ ಕಾರ್ಯ ಮಾಡೋದರಿಂದ ಇಂತಹದ್ದೊಂದು ಪರಿಣಾಮ ಆಗತ್ತೆ ಅನ್ನುವ ಒಂದು ವಿಚಾರವನ್ನು ಒಟ್ಟಿಗೆ ಸೃಷ್ಟಿ ಮಾಡಿ ಪ್ರಪಂಚಕ್ಕೆ ಕಳಿಸಿ ಜನರಿಗೆ ಹೇಳ್ದ, ನೀವು ಯಜ್ಞಗಳನ್ನು ಮಾಡಿಕೊಂಡು ಇರಿ. ಈ ನಿಯತವಾದ ಯಜ್ಞಗಳನ್ನು ನೀವು ಮಾಡ್ತಾ ಇದ್ದರೆ ನಿಮಗೆ ಸುಖ ಸಂತೋಷವೂ ಸಿಕ್ಕತ್ತೆ, ಹಾಗೂ ಕೊನೆಗೆ ಆ ಮುಕ್ತಿಯೂ ಕೂಡ ಸಿಕ್ಕತ್ತೆ ಅನ್ನುವ ಈ ಸೃಷ್ಟಿಯ ವಿಚಾರವನ್ನು ಶ್ರೀಕೃಷ್ಣ ಹೇಳ್ತಿದ್ದಾನೆ. ಇಂದಿನ ಈ ವೈಜ್ಞಾನಿಕ ವಿಚಾರವಾದ ಬಿಗ್ ಬ್ಯಾಂಗ್ ಥಿಯರಿ, ಇದನ್ನು ನಾವು ನೋಡಿದಾಗಲೂ ಹಾಗೇ ಇದೆ. ಮೊದಲು ತುಂಬ ಸೂಕ್ಷ್ಮವಾದ ಒಂದು ದೊಡ್ಡ ಅತಿ ಶಕ್ತಿಯ ಒಂದು ಚಿಕ್ಕ ಕಣ ಇತ್ತು. ಆ ಒಂದು ಕಣ 2 ಆಗಿ 4 ಆಗಿ 8 ಆಗಿ ಈ ರೀತಿ ದೊಡ್ಡದಾಗ್ತಾ ವ್ಯಾಪಿಸ್ತಾ ಹೋಯಿತು. ಆ ಶಕ್ತಿ ಎಲ್ಲದರಲ್ಲೂ ಪ್ರವಹಿಸ್ತಾ ಇದೆ. ಕೆಲವೊಂದು ಕಡೆ ಗುರುತ್ವಾಕರ್ಷಣೆ ಅನ್ನಿಸ್ಕೊಳ್ಳುತ್ತೆ, ಸಂಕರ್ಷಣ ಅಂತ ಹೇಳ್ತೀವಿ, ಅಥವಾ ಅಣುವಿನಲ್ಲಿರುವ ಶಕ್ತಿ ಇರಬಹುದು. ಈ ರೀತಿ ಬೇರೆ ಬೇರೆ ರೂಪಗಳಲ್ಲಿ ವ್ಯಾಪಿಸುತ್ತೆ ಅನ್ನೋದನ್ನು ನಮ್ಮ ಇಂದಿನ ಇಂಗ್ಲೀಷ್ ವಿಜ್ಞಾನ ಹೇಳ್ತಿದೆ. ಅದನ್ನೇ ಶ್ರೀಕೃಷ್ಣನ ಈ ಮಾತಿನಲ್ಲೂ ನಾವು ಅದನ್ನೇ ಗಮನಿಸ್ತಾ ಇದ್ದೀವಿ. ಯಾವಾಗ ಸೃಷ್ಟಿ ಅನ್ನೋದಾಯಿತೋ ಆಗ ಎಲ್ಲವೂ ಒಟ್ಟಿಗೆ ಸೃಷ್ಟಿಯಾಯಿತು. ದೈವವು ಬಂದಿತು, ಜೀವಿಯೂ ಬಂದಿತು, ಅವುಗಳಿಗೆ ಕರ್ತವ್ಯ ಅಕರ್ತವ್ಯಗಳು ಈ ರೀತಿ ಎಲ್ಲವೂ ಬಂದಿದೆ. ಹಾಗೆ ಬಂದಿದೆ. ಹಾಗಾಗಿ ಜೀವಿ ಅಂತ ಆಗಿದ್ದು ಅದನ್ನು ರೂಢಿಸ್ಕೊಂಡು ಮಾಡ್ತಾನೆ ಹೋಗಬೇಕು. ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಅದು ನನ್ನನ್ನೇ ಸೇರಿಕೊಳ್ಳುತ್ತೆ. ಅದೇ ಅಲ್ವಾ, ಮತ್ತೆ ವಿಜ್ಞಾನವೂ ಅದನ್ನೇ ಅಲ್ವಾ ಹೇಳೋದು, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಬಿಟ್ವೀನ್ ಫಾರ್ಮ್ಸ್. ಹಾಗೆ ಸೃಷ್ಟಿ ಅಂತ ಮಾಡಿದ್ದೀನಿ, ಅದಿವತ್ತು ಈ ಶರೀರದಲ್ಲಿರ್ಬೋದು, ಇನ್ನೊಂದು ಶರೀರದಲ್ಲಿರ್ಬೋದು, ಗಿಡ ಆಗಿರ್ಬೋದು, ಮರವಾಗಿರ್ಬೋದು. ಹಾಗಿದ್ದಾಗ ಅದಕ್ಕೆ ಅದರದ್ದೇ ಏನೋ ಒಂದು ಕರ್ತವ್ಯ ಇರುತ್ತೆ. ಅದನ್ನು ಮಾಡ್ತಾ ಹೋಗಬೇಕು. ಅದನ್ನು ತನ್ನ ನಿಯತವಾದ ಕಾರ್ಯವನ್ನು ಮಾಡ್ತಿದ್ದಾಗ ಆ ಶರೀರಕ್ಕೆ, ಆ ಮರ ಗಿಡ ಪ್ರಾಣಿ ಯಾವುದೇ ಇರ್ಬೋದು, ಆ ಶರೀರಕ್ಕೆ ಆ ಸೃಷ್ಟಿಯ ಆ ನೀತಿ ಸಂಹಿತೆ ಹೇಗಿದೆಯೋ ಆ ರೀತಿ ಆ ಶರೀರವನ್ನು ಇಟ್ಕೊಳ್ಳಿಕ್ಕಾಗತ್ತೆ, ಹಾಗೆ ಬಾಳಲಿಕ್ಕಾಗತ್ತೆ. ಹಾಗೆ ಬಾಳಿದಾಗ ಕೊನೆಯಲ್ಲಿ ಏನಾಗತ್ತೆ ಅಂದರೆ ಮತ್ತೆ ಆ ವಿಶ್ವಶಕ್ತಿಯಲ್ಲೇ ಈ ಶಕ್ತಿಯು ಲೀನವಾಗತ್ತೆ. ಅಂದರೆ ತನ್ನನ್ನೇ ಸೇರ್ಕೊಳ್ಳುತ್ತೆ, ನನ್ನನ್ನೇ ಸೇರ್ಕೊಳ್ಳೋಕ್ಕಾಗತ್ತೆ. ಇದು ಆ ಶ್ರೀಕೃಷ್ಣನ ಮಾತಿನ ಅರ್ಥ, ಜಗತ್ ಸೃಷ್ಟಿಯ ರಹಸ್ಯ ಕೂಡ. ಎಲ್ರಿಗೂ ನಮಸ್ಕಾರ.